ಫೋನ್ ಬೀಳ್ಬಾರ್ದು ಅದು ಫೋರ್ಸಿಗೆ. ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ಗಂಟೆ 5 ಆಗಿದೆ ಆ್ಯಂಡ್ ನಾನು ಹೇಳ್ದಂಗೆ ಹೊರಟಿದ್ದೀನಿ. ಸೊ ಸಸ್ಪೆನ್ಸ್ ಅಂತ ಹೇಳಿದ್ದೆ, ಎಲ್ಲಿ ಹೊರಡ್ತಾ ಇದ್ದೀನಿ ಅಂತ ಇವಾಗ ಹೇಳೋ ಟೈಮ್ ಇದೆ. ಅದಕ್ಕಿಂತ ಮುಂಚೆ ಇನ್ನೊಂದು ಸ್ಪೆಷಲ್ ಫ್ರೆಂಡ್ನ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಇವ್ನು ನೆನ್ನೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ರಾಘವೇಂದ್ರ ಅಂತ. ಆ್ಯಂಡ್ ಹೀ ಈಸ್ ಕೈಲಾಶ್. Hi guys. He is Raghavendra's childhood friend and now we are also friends. So we three had planned to go to this trip and Ivaga we are going and it is very excited. We are all excited, sorry. And like I told, let's make 2021 an exciting year. So we are heading towards Alnavar and ಅದು ಫಸ್ಟ್ ಪಿಟ್ ಸ್ಟಾಪ್ ಆಗುತ್ತೆ. ಬಟ್ ದ ಮೇನ್ ಡೆಸ್ಟಿನೇಷನ್ ಎಲ್ಲಿದೆ? Goa. ಸೊ ವಿ ಆರ್ ಗೋಯಿಂಗ್ ಟು ಗೋವಾ ಗೈಸ್. ಸೊ ಗೋವಾ ಅಂದರೆ ಎಲ್ಲರಿಗೂ ಎಕ್ಸೈಟ್ಮೆಂಟ್ ಆಗುತ್ತೆ, ಜಸ್ಟ್ ಲೈಕ್ ನೋ ಮೀ ಆಲ್ವೇಸ್ ಐ ಆಮ್ ಎಕ್ಸೈಟೆಡ್. ಸೊ ಈ ಹುಡುಗರಿಗೆ ಹೇಗೆ ಅನ್ಸುತ್ತೆ ಕೇಳೋಣ. ಸೊ ವಾಟ್ ಡು ಯು ಫೀಲ್ ಅಬೌಟ್ ದಿಸ್ ಟ್ರಿಪ್, ರಘು? ದ್ಯಾಟ್ ಇಸ್ ದ ಫೀಲಿಂಗ್. ವಾಟ್ ಡು ಯು ಫೀಲ್? See you New Year guys. ಅದು ಸ್ಪಿರಿಟ್ ಅಂದರೆ. ಸೊ ವಿ ತ್ರೀ ಆರ್ ಆಲ್ ಸೂಪರ್ ಎಕ್ಸೈಟೆಡ್ ಆ್ಯಂಡ್ we have entered Goa and excitement ಇನ್ನೂ ಜಾಸ್ತಿ ಆಗಿದೆ ಬಿಕಾಸ್ ಆಫ್ ದ ಬ್ಯೂಟಿಫುಲ್ ವೆಸ್ಟರ್ನ್ ಘಾಟ್ಸ್. ಸೀನರೀಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ರೋಡ್ಸು ಸ್ವಲ್ಪ ಹಾಳಾಗಿತ್ತು ಹಿಂದ್ಗಡೆ ಬಿಕಾಸ್ ಆಫ್ ದ ಕನ್ಸ್ಟ್ರಕ್ಷನ್ಸ್. ಘಾಟ್ ಸೆಕ್ಷನಲ್ಲಿ ಯೂಶಲಿ ಏನೋ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ, ಬಟ್ ಇವಾಗ ರೋಡ್ಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಆಚೆಗಡೆ ಸೀನರೀಸ್ ತುಂಬಾ ಚೆನ್ನಾಗಿದೆ. ಚಳಿ ಏನಿಲ್ಲ, ಇಟ್ ಈಸ್ ಲೈಕ್ ಕೈಂಡ್ ಆಫ್ ವೆರಿ ಹ್ಯೂಮಿಡ್. ಸೊ ದ ಟೆಂಪ್ರೇಚರ್ ಔಟ್ಸೈಡ್ ಇಸ್ ಅರೌಂಡ್ 28 degrees ಅನ್ಕೊತೀನಿ. ಆ್ಯಂಡ್ ವಿ ಆರ್ ಅಬೌಟ್ 70 kilometers away from Panaji. And there are beautiful waterfalls in between. We might not go, we might go, we are still planning. So ನೋಡೋಣ ಹೇಗಾಗುತ್ತೆ ಅಂತ. So for now, enjoy the journey.
ಆಫ್ ರೋಡಿಂಗ್ ಮಾಡಬೇಡಪ್ಪ. ನಾವು ಗೋವಾ ಅಲ್ಲಿ ಬಂದಿದ್ದೀವಿ ಆ್ಯಂಡ್ ವಿ ಆರ್ ಇನ್ ದ ಗೋವಾ ವೈಬ್ಸ್ ಆ್ಯಂಡ್ ಇಲ್ಲಿ ಬಾಗಾ ಬೀಚಲ್ಲಿ ಇದ್ದೀವಿ ಆ್ಯಂಡ್ ಇಟ್ ಈಸ್ ಆಬ್ಸಲ್ಯೂಟ್ಲಿ ಅಮೇಝಿಂಗ್ ಆ್ಯಂಡ್ ಎಲ್ಲರೂ ಬಂದು ಎಂಜಾಯ್ ಮಾಡಿ ಆ್ಯಂಡ್ ನ್ಯೂ ಇಯರ್ಸ್ ಈವ್ ಇಟ್ ಈಸ್ ಆಬ್ಸಲ್ಯೂಟ್ಲಿ ಅಮೇಝಿಂಗ್ ಹಿಯರ್. And Raghavendra has to say something to you guys, so he will say it. Guys, it's been amazing experience in Goa and we had a great time. There is some guy who's wanting to say something. We also from Karnataka, Bangalore. Okay. He's from Bangalore it seems. So he's high. So it's okay, ignore, but yeah, he's chilling in Goa. Happy New Year in advance, bro. Thank you. Wish you the same. So ಎಲ್ಲರೂ ಬನ್ನಿ ಗೋವಾಗೆ ಎಂಜಾಯ್ ಮಾಡಿ. So it is really amazing. ಸೊ ಸನ್ಸೆಟ್ ನೋಡ್ಬೋದು. ಗಂಟೆ ಇವಾಗ 5 ಗಂಟೆ ಆಗಿದೆ ಆ್ಯಂಡ್ ಇಟ್ ಇಸ್ ರಿಯಲಿ ಅಮೇಝಿಂಗ್. ನ್ಯೂ ಇಯರ್ಗೆ ಲೈಕ್ ಅಮೇಝಿಂಗ್ ಆಗಿ ತಯಾರಿ ನಡೀತಿದೆ ಇಲ್ಲಿ. ಶಾಕ್ಸ್ ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಆಲ್ಸೋ ದೇ ಆರ್ ಮೇಕಿಂಗ್ ಸಮ್ ಪ್ರಿಪ್ರೇಷನ್ಸ್ ದೇರ್. ಸೊ ಗೈಸ್ ನೀವು ನೋಡ್ತಿರ್ಬೋದು ಗೋವಾಲ್ಲಿ ಬರೀ ಹ್ಯೂಮನ್ಸ್ ಒಂದೇ ಅಲ್ಲ, ಇಂಥ ಬ್ಯೂಟಿಫುಲ್ ಕ್ರಿಯೇಚರ್ ಕೂಡ ತುಂಬ ಚಿಲ್ ಮಾಡುತ್ತೆ. This fellow is just chilling. He is just chilling his vibes in Goa with the sand. So guys, ಗೋವಾಗೆ ಬಂದರೆ ಎಂಜಾಯ್ ಮಾಡಿ ಟು ದ ಫುಲ್ಲೆಸ್ಟ್. ಯಾರಿಗೂ ಬಾದರ್ ಮಾಡಬೇಡಿ. ಜ್ಯೂಸ್ ಕುಡಿ. ಆಲ್ಸೋ ಇಲ್ಲಿ ಅಮೇಝಿಂಗ್ ಸೀ ಫುಡ್ ಕೂಡ ಸಿಗುತ್ತೆ, ನೋ ಡೌಟ್ ಅಬೌಟ್ ಇಟ್, ಬಿಕಾಸ್ ಕೋಸ್ಟಲ್ ರೀಜನ್. ಸೊ ಇವಾಗ ನಾನು ರೂಮ್ ಕಡೆ ಹೊರಟಿದ್ದೀನಿ. ಸೊ ಒಂದು ಸ್ವಲ್ಪ ರೆಸ್ಟ್ ಮಾಡಿ ನೈಟ್ ಪಾರ್ಟಿ ಅಂತೇನಿಲ್ಲ, ಬಟ್ ಅಗೇನ್ ಬೇರೆ ಯಾವುದಾದ್ರು ಬೀಚ್ ಕಡೆ ಹೋಗ್ಬಿಟ್ಟು ಏನು ನಡೀತಿದೆ, ಹೇಗೆ ನಡೀತಿದೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಆಲ್ರೈಟ್ ಗೈಸ್, ಸೊ ಇವಾಗ ನಾನು ಕಲಂಗುಡ್ ಬೀಚಲ್ಲಿ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ರಶ್ ಇದೆ. ಗಂಟೆ 8:15 ಆಗಿದೆ. ನನಗಿಲ್ಲಿ ಗೋವನ್ಸ್ಗಿಂತ ಜಾಸ್ತಿ ಬರೀ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಜನರೇ ಕಾಣಿಸಿದ್ರು. 2 ಸ್ಟೇಟಲ್ಲೂ ಕರ್ಫ್ಯೂ ಆದ್ದರಿಂದ, ಬಟ್ ಸ್ಟಿಲ್ ವೈಬ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು ಅವ್ರವ್ರ ಪಾಡಿಗೆ. ನೀವು ನೋಡ್ತಾ ಇರ್ಬೋದು ನೀರಲ್ಲಿ ಎಷ್ಟು ಚೆನ್ನಾಗಿ ವಾಟರ್ದು ಲೈಟ್ದು ಪ್ರೊಜೆಕ್ಷನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ವೈಟ್ ಕಲರ್ ಹಾಲ್ ಥರ ಕಾಣ್ತಾ ಇತ್ತು ಅದು. ಸೊ ನಾನಿವಾಗ ಐ ಆಮ್ ಇನ್ ವ್ಯಾಗೆಟರ್ ಬೀಚ್, W ಗೋವಾ ಅನ್ನೋ ರೆಸಾರ್ಟ್ ಹತ್ರ ಇದ್ದೀನಿ. ಈವ್ನಿಂಗ್ ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ಸ್ ನಡೀತಾ ಇದೆ. ಫೈರ್ ವರ್ಕ್ಸ್ ಎಲ್ಲ ತುಂಬ ಕಡೆ ನಡೀತಾ ಇತ್ತು. ಇಲ್ಲೂ ಅಷ್ಟೇ ಗ್ರ್ಯಾಂಡಾಗೆ ಫೈರ್ ವರ್ಕ್ಸ್ ನಡೀತಾ ಇತ್ತು. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಬ್ಯೂಟಿಫುಲ್ ಕಲರ್ಸ್ ಮೇಲ್ಗಡೆ ಆಕಾಶದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಈ ಸೀ ಶೋರ್ ಮಧ್ಯ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಆಲ್ಸೋ ಇಲ್ಲಿ ಕ್ಯಾಂಪ್ ಫೈರ್ ಕೂಡ ಹಾಕಿದ್ವಿ. ನೋಡಿ ಕ್ಯಾಂಪ್ ಫೈರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಗಂಟೆ ಇವಾಗ 1:30-2 ಗಂಟೆ ಆಗಿತ್ತು ಆ್ಯಂಡ್ ಇಟ್ ವಾಸ್ ವೆರಿ ಕೋಲ್ಡ್. ಸೊ ಅಲ್ಲಿ ಲೋಕಲ್ ಜನ ಅನ್ಕೊತೀನಿ ಕ್ಯಾಂಪ್ ಫೈರ್ ಹಾಕಿದ್ರು ಆ್ಯಂಡ್ ನಾವು ಕೂಡ ಹೋಗಿ ಒಂದು ಸ್ವಲ್ಪ ಪಿಕ್ಚರ್ಸು ಅದೆಲ್ಲ ತೆಗೆಸ್ಕೊಂಡ್ವಿ. ಓವರ್ ಆಲ್ ಗೋವಾ ತುಂಬಾ ಚೆನ್ನಾಗಿದೆ. Alright, so guys, ಇವಾಗ ನಾವು ಅರಂಬೋಲ್ ಬೀಚಿಗೆ ಬಂದಿದ್ದೀವಿ. ಇಟ್ಸ್ ಆಬ್ಸಲ್ಯೂಟ್ಲಿ ಅಮೇಝಿಂಗ್ ಆ್ಯಂಡ್ ಈ ಬೀಚಲ್ಲಿ there are 2 types. Like this is one of the salt water beach. Hill hindgade there is one secret beach, or you can say a lake, that is Sweetwater Lake. And ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಬಂದಿದ್ದೀನಿ and they are absolutely enjoying it. So what do you guys have to say about this beach? This beach is really good. It is less crowded than Baga and Kalangud. So you can have a good time here. ನೀನು ಕೈಲಾಶ್ ಏನಂತೀಯಪ್ಪ? Nice environment. ಅಷ್ಟೇ? Nice and crowd. So better than Kalangud and Baga. Absolutely. ಅಲ್ಲಿ ಬಾಗಾ ಬೀಚ್ and Kalangud is also fine, but too much of crowd. ಇಲ್ಲಿ ನಾನು ಕ್ರೌಡ್ ತೋರಿಸ್ತೀನಿ. ಇಟ್ ಇಸ್ ವೆರಿ ಡೀಸೆಂಟ್, ವೆರಿ ಲೆಸ್ ಆ್ಯಂಡ್ ವೈಬ್ ಕೂಡ ತುಂಬ ಚೆನ್ನಾಗಿದೆ. You guys, if you come to Goa, you guys should come here and absolutely ಅದನ್ನು ಮಾತ್ರ ಮಿಸ್ ಮಾಡಬಾರ್ದು. ಅಲ್ಲಿರೋದು ಸೀಕ್ರೆಟ್ ಬೀಚ್ ಇದೆ. ಯು ಗೈಸ್ ಶುಡ್ ಎಕ್ಸ್ಪ್ಲೋರ್ ಇಟ್. ಒಂದು ಸ್ವಲ್ಪ ಟ್ರೆಕ್ಕಿಂಗ್ ಮಾಡಬೇಕು, ಆಮೇಲೆ ತೋರಿಸ್ತೀನಿ ನಾನು ಅಲ್ಲಿಗೆ ಹೋಗ್ಬಿಟ್ಟು. ಇವಾಗ ಒಂದು ಸ್ವಲ್ಪ ಬೀಚಲ್ಲಿ ಆಟ ಆಡಿ ಒಂದು ಸ್ವಲ್ಪ ಚಿಲ್ ಮಾಡಿಬಿಟ್ಟು ನಾವು ವಿಲ್ ಗೆಟ್ ದರ್. ಐ ವಿಲ್ ಶೋ ಯು ದಟ್. ಸೊ ಲೆಟ್ಸ್ ಮೀಟ್ ಇನ್ ದ ಸೀಕ್ರೆಟ್ ಬೀಚ್ ಲೇಟರ್. ಪೀಸ್. ಸೊ ಗೈಸ್, ಅರಂಬೋಲ್ ಬೀಚ್ ತುಂಬ ಬ್ಯೂಟಿಫುಲ್ ಆಗಿದೆ.
ಟೈಡ್ಸ್ ಕೂಡ ಅಷ್ಟೊಂದು ಹೈ ಆಗಿಲ್ಲ ಆ್ಯಂಡ್ ಇಟ್ ಇಸ್ ಸೋ ಬ್ಯೂಟಿಫುಲ್. ಇಟ್ ಇಸ್ ನಾಟ್ ವೆರಿ ಸನ್ನಿ ಬಟ್ not too cold. The water is very warm, it is very good. I am really enjoying it. I'm sure if you guys get here, I'm pretty sure you guys will also enjoy it. So ಗೋವಾಗೆ ಬಂದಾಗ ಈ ಸ್ಪಾಟ್ನ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಬೇರೆ ಸ್ಪಾಟ್ಸು ಇದ್ದಾವೆ ಬಟ್ ಈ ಸ್ಪಾಟ್ನ ನೀವು ಮಿಸ್ ಮಾಡೋಕ್ಕೆ ಹೋಗಲೇಬೇಡಿ. ಬಟ್ ನಾನು ಮತ್ತೆ ಸ್ಟ್ರೆಸ್ ಮಾಡಿ ಹೇಳ್ತೀನಿ, ಆ ಹಿಲ್ ಹಿಂದ್ಗಡೆ ಇರೋ ಸೀಕ್ರೆಟ್ ಬೀಚ್ ಆರ್ ದ್ಯಾಟ್ ಸ್ವೀಟ್ ವಾಟರ್ ಲೇಕನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಎಂಜಾಯ್ ಗೈಸ್. ಸನ್ಸೆಟ್ ಆಗ್ತಾ ಇದೆ. ಸೊ ಬ್ಯೂಟಿಫುಲ್ ಆಗಿದೆ ಸನ್ಸೆಟ್ಟು. ಸಿಯಲ್ಲಿ ಸನ್ಸೆಟ್ ನೋಡೋ ಮಜಾನೇ ಬೇರೆ ಇರುತ್ತೆ. ಆ್ಯಂಡ್ ದೇರ್ ಇಸ್ ಸಮ್ ಬ್ಯೂಟಿಫುಲ್ ಮೌಂಟನ್ಸ್ ಹಿಯರ್ ಆ್ಯಸ್ ವೆಲ್. ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಸನ್ಸೆಟ್ ಆಗಿಬಿಡುತ್ತೆ. ಇಟ್ ಈಸ್ ರಿಯಲಿ ಲುಕಿಂಗ್ ಅಮೇಝಿಂಗ್. ಆ ರೇಸ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ವಾಟ್ರ್ ಮೇಲೆ ಬೀಳ್ತಾ ಇದೆ. ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಎಷ್ಟು ನ್ಯಾಚುರಲ್ ಕಲರ್ಸ್ ಹೇಗಿದೆ ಅಂತ ಎಲ್ಲರೂ ಇಲ್ಲಿ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. It's really amazing. ಸನ್ಸೆಟ್ ಆಗ್ತಾ ಇದೆ. ನಾನು ಹೇಳ್ದಂಗೆ ಸನ್ಸೆಟ್ ತೋರಿಸ್ತೀನಿ ಅಂತ. ಇಟ್ ಇಸ್ ಸೋ ಬ್ಯೂಟಿಫುಲ್. ನಾನು ಕೈಲಾಶ್ ಜೊತೆಗೆ ಬೀಚಲ್ಲಿ ಆಟ ಆಡ್ತಾ ಇದ್ದೀನಿ. ಇಟ್ ಇಸ್ ಸೋ ಗುಡ್. ವೇವ್ಸ್ ತುಂಬಾ ಚೆನ್ನಾಗಿದೆ, ತುಂಬ ಸ್ಮೂತ್ ಆಗಿದೆ ವೇವ್ಸು. ಅದು ನೀವು ನೋಡ್ತಿರ್ಬೋದು ಎಂಥ ನ್ಯಾಚುರಲ್ ಕಲರ್ಸ್ ಇದೆ ಅಂತ ಅಲ್ಲಿ. ಅದನ್ನ ಎಂಜಾಯ್ ಮಾಡೋಕ್ಕೆ ನೀವು ಇಲ್ಲೇ ಬರಬೇಕು. ವಿಡಿಯೋಲಿ ನೀವು ಎಂಜಾಯ್ ಮಾಡ್ತೀರಾ ಅಂತ ಗೊತ್ತು, ಬಟ್ ಸ್ಟಿಲ್ ಅದನ್ನು ಎಂಜಾಯ್ ಮಾಡೋಕ್ಕೆ ನೀವು ಇಲ್ಲೇ ಬಂದರೆ ನೋಡಿ, ಅಲ್ಲಿ ನ್ಯಾಚುರಲ್ ಕಲರ್ಸ್ ನೋಡಿ. ರೆಡ್ ಕಲರ್ ಹೇಗೆ ಚೆನ್ನಾಗಿ ಕಾಣಿದೆ, ಆರೆಂಜಸ್ ರೆಡ್ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇಟ್ಸ್ ರಿಯಲಿ ವೆರಿ ಗುಡ್. ಕೇರ್ಫುಲ್ ಬ್ರೋ, ಕೇರ್ಫುಲ್ ಕೇರ್ಫುಲ್. ಸೊ ಇಟ್ ಇಸ್ ರಿಯಲಿ ವೆರಿ ಗುಡ್. ಸೊ ಎಲ್ಲರೂ ಗೋವಾಗೆ ಬಂದರೆ ದಯವಿಟ್ಟು ಅರಂಬೂಲ್ ಬೀಚಿಗೆ ಬನ್ನಿ. ಬಾಗಾ ಬೀಚ್ ಇದೆ, ಕಲಂಗೂಟ್ ಇದೆ, ಅಶ್ವಂ ಬೀಚ್ ಇದೆ, ದರ್ ಸೋ ಮೆನಿ ಅದರ್, ವ್ಯಾಗೆಟರ್ ಬೀಚ್ ಇದೆ. ಸೊ ಸೌತ್ ಗೋವಾಲ್ಲಿ ಪ್ಯಾಲೋಲಮ್ ಬೀಚ್ ಇದೆ, ತುಂಬಾ ಸ್ಮೂತ್ ಬೀಚ್ ಅದು ಕೂಡ. ಸೊ ಇಟ್ಸ್ ರಿಯಲಿ ವೆರಿ ಗುಡ್. ಅರಂಬೂಲ್ ಬೀಚ್ ಕೂಡ ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಆ್ಯಂಡ್ ನಾನು ಹೇಳ್ದಂಗೆ ಅಲ್ಲಿರೋ ಸೀಕ್ರೆಟ್ ಲೇಕ್ನ ದಯವಿಟ್ಟು ಎಲ್ಲರೂ ಎಕ್ಸ್ಪ್ಲೋರ್ ಮಾಡಿ. ನಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ ಬಟ್ ಅಲ್ಲಿ ಶೂಟ್ ಮಾಡೋಕ್ಕೆ ಬಿಡಲಿಲ್ಲ. ಸೊ ದೇ ಹ್ಯಾಡ್ ದೇರ್ ಓನ್ ರಿಸ್ಟ್ರಿಕ್ಷನ್ಸ್. ಏನಕ್ಕೆ ಅಲ್ಲಿ ತುಂಬ ಜನ ಫಾರಿನರ್ಸ್ ಇದ್ದರು. ಸೊ ಅಲ್ಲಿ ಎಕ್ಸ್ಪ್ಲೋರ್ तुमसे ये जुनून है या गुमान, ऐसे मुझे तुम मिले जैसे कोई दिन खिले जाने का हम चले चाहे जो भी दिल करे जिस राह भी जाऊं तुझको ही चाहूं। हम राह अब से मेरा तू, हम राह मैं भी तेरा हूँ। जिस राह भी जाऊं तुझको ही चाहूं। हम राह अब से मेरा तू, हम राह मैं भी तेरा हूँ।
ಜಗ್ಲಿಂಗ್ ಮಾಡ್ತಾ ಇದ್ದಾರೆ. ಇಟ್ಸ್ ಸೋ ಬ್ಯೂಟಿಫುಲ್. ದೀಸ್ ಟೂ ಗೈಸ್, ಇಟ್ಸ್ ರಿಯಲಿ ವೆರಿ ಬ್ಯೂಟಿಫುಲ್ ಇನ್ ದಿಸ್ seashore. It is really pre-monsoon. It was monsoon only. No, it was August. wasn't it? Mostly August. ಏನು ಫಾಗ್ ಅಂತೀರಿ ಅವತ್ತು ಕೈಲಾಶ್ ಫುಲ್. ಗೈಸ್ ವಿಡಿಯೋ ನೋಡ್ತಾನೆ ಹಾಗೆ ಒಂದು ಲೈಕ್ ಬಟನ್ ಒತ್ಬಿಡಿ. ಲೆಫ್ಟ್ ಸೈಡಲ್ಲಿ ಲೈಕ್ ಬಟನ್ ಇರುತ್ತೆ, ಲೈಕ್ ಆಗಿದ್ದರೆ ಲೈಕ್ ಒತ್ತಿ. ಸಬ್ಸ್ಕ್ರೈಬ್ ಮಾಡದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ ನನಗೆ. ಆ್ಯಂಡ್ ಕಮೆಂಟ್ ಹಾಕಿ ನಿಮ್ಗೆ ಹೇಗೆ ಅನ್ನಿಸ್ತು ವಿಡಿಯೋ ಅಂತ. ಇನ್ನೂ ವಿಡಿಯೋ ಇದೆ ಬಟ್ ಸ್ಟಿಲ್ ಹಾಗೆ ರಿಮೈಂಡ್ ಮಾಡ್ತಾಯಿದ್ದೀನಿ. ಕಮೆಂಟ್ ಮಾಡಿ ಹೇಳಿ ನನಗೆ. ಥ್ಯಾಂಕ್ ಯು. ಗೋವಾಯಿಂದ ಹೊರಟಿ ಹುಬ್ಳಿಗೆ ರೀಚ್ ಆಗಿದ್ದೀನಿ. ಐ ಆಮ್ ಸೋ ಸಾರಿ ಕುಡ್ ನಾಟ್ ವ್ಲಾಗ್ ಇಟ್ ಇನ್ ಗೋವಾ ಬಿಕಾಸ್ ಮೊಬೈಲ್ ಬ್ಯಾಟ್ರಿ ಡ್ರೈನ್ ಔಟ್ ಆಗಿಬಿಟ್ಟಿತ್ತು. ಸೊ ಚಾರ್ಜ್ ಮಾಡೋಕ್ಕಾಗಲಿಲ್ಲ. ಸೊ ಹುಬ್ಳಿ ರೀಚ್ ಆಗಿದ್ದೀವಿ ಆ್ಯಂಡ್ ಬಂದು ಒಳ್ಳೆ ರೊಟ್ಟಿ ಊಟ ತಿನ್ಸಿದ್ರು ನನ್ನ ಫ್ರೆಂಡ್ಸ್ ರಾಘವೇಂದ್ರ ಮತ್ತು ಕೈಲಾಶ್. ಸೊ ಹೇಗಿತ್ತು ಗೋವಾ ಟ್ರಿಪ್? ಗೋವಾ ಟ್ರಿಪ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಒಳ್ಳೆ ಬೀಚಲ್ಲಿ ಎಂಜಾಯ್ ಮಾಡಿದ್ದೀವಿ ಆ್ಯಂಡ್ TV9 ಇಟ್ಸ್ ಗುಡ್. ನೌ ವಿ ಆರ್ ಬ್ಯಾಕ್ ಟು ಅವರ್ ಹೋಮ್ ಟೌನ್ ಹುಬ್ಳಿ. ಕೈಲಾಶ್ ವಾಟ್ಸ್ ಅಪ್?
ಸೊ ಎವ್ರಿಥಿಂಗ್ ವೆಂಟ್ ಗ್ರೇಟ್, ಸ್ಮೂತ್, ಚೆನ್ನಾಗಿತ್ತು. ಹೊಸ ಬೀಚ್ ಎಕ್ಸ್ಪ್ಲೋರ್ ಮಾಡಿದ್ವಿ ಮಾಮೂಲಿ ಬೀಚ್ಗಿಂತ. ಆರಂಬೋಲ್ ಬೀಚ್ ವಾಸ್ ಅಮೇಸಿಂಗ್ ಅಲ್ವಾ? ಬೀಚ್, ವಾಗಟರ್, ಎವ್ರಿಥಿಂಗ್ ವಾಸ್ ಅಮೇಸಿಂಗ್. ನ್ಯೂ ಇಯರ್ ಚೆನ್ನಾಗಾಯ್ತು. ಸೊ 2021 ಎಲ್ಲರಿಗೂ ಒಳ್ಳೇದಾಗಲಿ ಆ್ಯಂಡ್ ಬೆಸ್ಟ್ ವಿಶಸ್ ಟು ಎವ್ರಿಬಡಿ, ಆಲ್ ಮೈ ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್. ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಈ ಥರ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ನಮ್ಮ ರಾಘವೇಂದ್ರ ಏನೋ ಹೇಳಕ್ ಬಂದ, ಸೊ ಅದನ್ನ ಹೇಳಿಸ್ತೀನಿ ನನ್ನ ಕೈಯಲ್ಲಿದೆ. ಪ್ಲೀಸ್ ಲೈಕ್ ಮಾಡಿ ಸುಕೃತ್ ಚಾನಲ್ನ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಹೀಗೆ ನಾನು ಹೇಳ್ದಂಗೆ ಇದೇ ಥರ ನಾನು ವೀಡಿಯೋಸ್ನ ಹಾಕ್ತಾ ಇರ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ ನನಗೆ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಸಪೋರ್ಟ್ ಮಾಡಿದ್ದಕ್ಕೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಡೆಫಿನೆಟ್ಲಿ ಇದೇ ಥರದ್ದು ವ್ಲಾಗ್ಸ್ ಬರ್ತಾನೆ ಇರುತ್ತೆ. ಒಂದನ್ನು ಮಾತ್ರ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನನ್ನು ಕೂಡ ಒತ್ತಿ, ಸೊ ದಟ್ ಯು ಕ್ಯಾನ್ ಗೆಟ್ ದ ನೋಟಿಫಿಕೇಶನ್ ಲೈಕ್ ದಿಸ್. ಸೊ ಫಾರ್ ನೌ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ ಆ್ಯಂಡ್ ಬೆಂಗಳೂರು ಕಡೆಗೆ ಹೊರಡ್ತೀನಿ. ಆ್ಯಂಡ್ ಗುಡ್ ನೈಟ್ ಫಾರ್ ನೌ. ಬಾಯ್. ಚಿಯರ್ಸ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. हाँ, मैं गुमसुम हूँ इन राहों की तरह, तेरे ख्वाबों में, तेरी ख्वाब